ಭಯ ಗರ್ಲ್ ಫ್ರೆಂಡ್ ನೋಡ್ತಾಳೆ ಅಂತ ನಾನು ಇದನ್ನು ಕಟ್ಟ ಮಾಡಲ್ಲ ಹಂಗಾಗ್ತದೆ. ಲಾಸ್ಟ್ ಲೇಟ್ ಕಂಬರು ಅದೇ ಫುಲ್ ಬೇಜಾರಾಗೋಯ್ತು ನನಗೆ. ಪಿಂಪಲ್ ಹಾಗೆ ಇದೆ, ಅದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಸ್ಟುಡಿಯೋದಲ್ಲಿದ್ದೀನಿ ಆ್ಯಂಡ್ ಇವತ್ತು ರಿಚಿ ಮಗು ಬರ್ತ್ಡೇ, ಫಸ್ಟ್ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾನೆ. ಸೊ ಹಾಗಾಗಿ ನಾನು ಬರ್ತ್ಡೇಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಗೈಸ್, ಇವಾಗ ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಏನು ಗಿಫ್ಟ್ ತೊಗೋಬೇಕು ಅಂತ ಎಷ್ಟು ಗಿಫ್ಟ್ಸ್ ಇದೆ ನೋಡಿ. ಇದರಲ್ಲಿ ಬೇರೆ ನನ್ನ ಪಿಂಪಲ್ಲು, ಅದನ್ನು ಹೇಗೆ ಕವರ್ ಮಾಡಬೇಕು ಅಂತ ಬರೀ ಅದರಲ್ಲೇ ಇದೆ ತಲೆಯಲ್ಲಿ. ಅದು ಬೇರೆ ಈಗ ಶೂಟಿಂಗ್ ಬೇರೆ ಹತ್ತಿರ ಬರ್ತಾ ಇದೆ, ಆ ಟೈಮಲ್ಲಿ ಪಿಂಪಲ್. ಸೊ ತುಂಬ ಥರ ಟಾಯ್ಸ್ ಇದೆ. ಕ್ಯೂಟ್ ಆಗಿತ್ತಲ್ಲ ಆ್ಯಂಗ್ರಿ ಬರ್ಡ್. ನಂಗೆ ಆ್ಯಂಗ್ರಿ ಬರ್ಡ್ ಇಷ್ಟ ಆಯಿತು, ಬಟ್ ಇನ್ನೂ 1 ವರ್ಷದ ಮಗು, ಸೊ ಅದು ಚೆನ್ನಾಗಿರಲ್ಲ. ಏನಾದರೂ ಲೈಕ್ ಪ್ಲಾಸ್ಟಿಕ್ಕು ಸೌಂಡ್ ಬರೋ ಥರದ್ದೇನಾದರೂ ಕೊಡೋಣ ಅಂತ ನಾನು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲ ತೆಗೆದು ಇಷ್ಟು ಟಾಯ್ಸ್ನ ನನ್ನ ಜೀವನದಲ್ಲೇ ಇಷ್ಟು ಟಾಯ್ಸ್ ನೋಡಲಿಲ್ಲ ಗೈಸ್. ಫಸ್ಟ್ ಟೈಮ್ ನಾನು ಯಾಕೋ ಚಿಕ್ಕ ಮಕ್ಕಳಿಗೆ ಅಂತ ನಾನು ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀನಿ. ನನಗೇನು ಅರ್ಥ ಆಗ್ತಿಲ್ಲ. ಅಂದರೆ 1 ವರ್ಷದ ಮಗುಗೆ ಏನು ಕೊಡಬೇಕು ನಾನು ಅಂತ ಬರೋ ಟಾಯ್ಸ್ ಎಲ್ಲ ತೆಗ್ದು ನೋಡ್ತಾ ಇದ್ದೀನಿ. ಅದು ಹೇಗೆ ವರ್ಕ್ ಮಾಡುತ್ತೆ, ಹೇಗೆ ಸೌಂಡ್ ಮಾಡುತ್ತೆ, ಒಂಥರ ಎಂಜಾಯ್ ಆಗ್ತಿತ್ತು ಟಾಯ್ಸ್ ನೋಡಬೇಕಾದ್ರೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟು ಟಾಯ್ಸ್ ಲೈಕ್ ಅಂದರೆ ಯಾವುದೋ ಒಂದು ಚಿಕ್ಕ ಮಗುಗೆ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಅದನ್ನು 1 ವರ್ಷದ ಮಗು. ಅದ್ರ ಮಧ್ಯದಲ್ಲಿ ನನ್ನ ನೀಲ್ ಬೇರೆ ಅದು ಆಯಿತು. ಸೊ ಹಾಗಾಗಿ ನಮ್ಮದು ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ನಮ್ಮ ತಲೆ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಅದು ಒಂದು ಚಿಕ್ಕ ನೇಲೆ, ಬಟ್ ಅದೇನಂದರೆ ಅದು ತುಂಬ ನೋವು ಕೊಡ್ತಾಯಿತ್ತು. ಸೊ ಹಾಗಾಗಿ ನನ್ನ ತಲೆ ಅದರಲ್ಲೇ ಇತ್ತು. ಆ್ಯಂಡ್ ಇನ್ನೊಂದು ಮೊಬೈಲಲ್ಲಿ ನಂದು ಅಪ್ಲೋಡ್ ಆಗ್ತಾಯಿದೆ ಅವತ್ತಿದ್ದು ವ್ಲಾಗು. ಸೊ ಹಾಗಾಗಿ ನನ್ನ ಟೆನ್ಷನ್ ಒಂದಲ್ಲ ಎರಡಲ್ಲ 3-4 ಟೆನ್ಷನ್ ಇತ್ತು ತಲೆಯಲ್ಲಿ. ಸೊ ಫೈನಲಿ ಗಿಫ್ಟ್ ವ್ರ್ಯಾಪ್ ಆಯಿತು. ಆ್ಯಂಡ್ ನಂಗೆ ಗೊತ್ತೇ ಇಲ್ಲ, ನಾನು ವ್ಲಾಗಲ್ಲಿ ಬ್ಯುಸಿಯಾಗಿದ್ದೆ. ಸೊ ಕವರ್ ಯಾವ ಕಲರ್ ಹಾಕ್ತಾಯಿದ್ದಾರೆ ಅಂತ ನಾನು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಪರವಾಗಿಲ್ಲ, ಯಾವುದೋ ಒಂದು ಕಲರ್ ಹಾಕಿದ್ದಾರೆ, ಮೇಲೆದೊಂದು ಪಿಂಕ್ ಕಲರ್ ಇದು ಹಾಕ್ತೀನಿ. ಆ್ಯಂಡ್ ಹಾಗೆ ಬೆಸ್ಟ್ ವಿಶಸ್ ಬರೆಯೋಣ ಅಂತ. ಹೆಂಗೂ ಟೈಮ್ ಇತ್ತು ಇನ್ನೂ, ಲೈಕ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅಲ್ಲಿ ಪ್ರೋಗ್ರಾಮು. ಸೊ ಹಾಗಾಗಿ ಏನು ಮಾಡೋದು ಅಂತ ಆರಾಮಾಗಿ ಬರೀತಾ ಇದ್ದೆ. ಇಲ್ಲಾಂದರೆ ಇಷ್ಟು ನೀಟಾಗಿ ನಾನು ಯಾರಿಗೂ ನಂದು ಹೆಸರೇ ಬರೆಯಲ್ಲ ಎಲ್ಲೋ ಹೋದ್ರೂ. ಇದರಲ್ಲೂ ನಮ್ಮ ಬೆಸ್ಟ್ ವಿಶಸ್ ನೋಡ್ಬೋದು. ಪಕ್ಕದಲ್ಲಿ ಮೊಬೈಲ್ ಅಪ್ಲೋಡಿಂಗ್ ಇಟ್ಟಿದ್ದೀನಿ ವಿಡಿಯೋನ. ಲಾಸ್ಟ್ದು ಹೀಗೆ ಬಂದಿದೆ. ಸೀರಿಯಸ್ಲಿ ಗೈಸ್, ವೈಫೈ ತುಂಬಾ ಇಂಪಾರ್ಟೆಂಟು. ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀರ ಅಂತಂದರೆ ಯಾವುದಾದ್ರೂ ನೆಟ್ವರ್ಕ್ ಬೇಕೇ ಬೇಕು. ನಾನು ಮೊಬೈಲ್ ಡೇಟಾದಿಂದ ಎಷ್ಟಂತ ಅಪ್ಲೋಡ್ ಮಾಡಲಿ, 4-5 ಅವರ್ಸ್ ಆಯಿತು. ಲೈಕ್ ಅವತ್ತು 5 ಅಪ್ಲೋಡಿಂಗ್ ಇಟ್ಟಿದ್ದೀನಿ, 7:30 ಆಯ್ತು ಇನ್ನು ಅಪ್ಲೋಡಿಂಗ್. ಸೊ ಗೈಸ್, ಗಿಫ್ಟ್ ಎಲ್ಲ ರೆಡಿ ಆಯಿತು. ಫೈನಲಿ ಲೊಕೇಶನ್ ಹತ್ತಿರ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಬೋರ್ಡ್ ನೋಡಿ ಗೊತ್ತಾಯಿತು, ಓಕೆ ಇಲ್ಲೇ ಇದೆ ಬರ್ತ್ಡೇ ಪಾರ್ಟಿ ಅಂತ. ಸೊ ಬರ್ತಿದ್ದಾರೆ, ಫಸ್ಟ್ ಬರ್ತ್ಡೇ ಪಾರ್ಟಿ. ಸೊ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟು. ಕೇಕೆಲ್ಲ ರೆಡಿ ಮಾಡಿ ಕ್ಯಾಮ್ರಾಮ್ಯಾನ್ ಫುಲ್ ಫ್ಯಾಮ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ಎಲ್ಲ ಇನ್ನೂ ಸೊ ಗೈಸ್, ಇನ್ನು ಪಿಂಪಲ್ ಹಾಗೆ ಇದೆ,
ಅದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದಕ್ಕೆ ಪಾಪುಗಳು ಎಲ್ಲಿ ಗಾಯಬ್ ಆಗ್ತಾ ಇದೆ, ತಗೊಂಡ್ ಪೊಕೆಟಲ್ಲಿ ಹಾಕೊಂಡ್ಬಿಡ್ತೀಯಾ? ಜಿ ಯಾಕೋ ತೊಂದರೆ ಕೊಡ್ತಾ ಇತ್ತು. ಏನಾಗಿದೆ ಅಂದರೆ ನನ್ನ ನೇಲ್ಸ್ ಲೈಕ್ ಕಟ್ಟಾಗಿಬಿಟ್ಟಿದೆ, ಬ್ಲಡ್ ಬರ್ತಾ ಇದೆ. ಆ್ಯಂಡ್ ಅದು ಲಾಸ್ಟ್ ತುದಿಯಲ್ಲಿ ಸ್ವಲ್ಪನೇ ಉಳ್ಕೊಂಡಿದೆ. ಲೈಕ್ ಏನಾದರೂ ಟಚ್ ಆಗಿಬಿಟ್ರೆ ಸಾಕು, ಜೀವ ಹೋದಂಗೆ ನೋವು ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ಅಲ್ಲೇ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಹಾಕೋಣ, ಇಲ್ಲ ಅಂತಂದರೆ ಮುಗೀತು. ನನ್ನ ತಲೆಯಲ್ಲಿ ಅದರಲ್ಲೇ ವ್ಲಾಗ್ ಮಾಡೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನೋಡ್ಬೋದು ಇನ್ನೂ ಲೈಕ್ ಸೈಡಲ್ಲಿ ಬ್ಲಡ್ ಬರ್ತಾ ಇದೆ ಹಾಗೆ. ಬಟ್ ಪರವಾಗಿಲ್ಲ, ಲೈಕ್ ಬ್ಯಾಂಡೇಜ್ ಹಾಕಿದ್ರೆ ಸಾಕು. ಗಿಫ್ಟ್ ನೆಕ್ಸ್ಟ್ ನಾವು ಹೋಗೋಣ, ಇಲ್ಲ ಲೇಟ್ ಮಾಡ್ಬಿಡ್ತಾನೆ. ಹೌದಾ? ಕ್ಯೂಟ್ ಇದೆ ಅಲ್ಲ. ಹಿಂದೆದು ನಾನು ಈಗ ಎಕ್ಸ್ಟ್ರಾ ಒಂದು ಇಟ್ಟಿದ್ದಲ್ಲ, ಅದಕ್ಕೆ ಬೇಡ ಅಂದರೆ ಚಾಟ್ ಅದು ನಿಜ ಸಣ್ಣ ಆಗಿದೆಯಾ ಫುಲ್ಲು. ಬಿರಿಯಾನಿ ಮಾಡ್ಸೋಕ್ಕಾಗಲ್ಲ. ಬಿರಿಯಾನಿ ಶನಿವಾರ ತಿನ್ನಲ್ವಾ ನೀನು? ಅಪ್ಪ ಈ ಥರ ಚೇಂಜಸ್ಸಾ? ಏನಂತ? ಅವನು ಮಗನಿಗೋಸ್ಕರ ಶನಿವಾರ ತಿನ್ನೋದು ಬಿಟ್ಬಿಟ್ನಂತೆ. ಎಲ್ಲ ಒಂದು ಅಲ್ಲೇ ಪಾರ್ಸಲ್ ಒಂದು ನಿನಗೆ ಪಾಸ್ ಮಾಡಿದೆ, ಒಂದು ಅವನಿಗೆ. ಇನ್ನೊಂದು ಸ್ವೀಟ್ ಬರ್ತಾ ಇದೆ. ಎಲ್ಲ ಪಾಪಡು ನಿಂಗೆ ಎರಡು ಇಲ್ಲೇ ಜಾಸ್ತಿ ಆಗಿದೆ. ಇದೆ
ಬಿಡಿ ಆಯಿತು ಆ್ಯಂಗಲ್ ಸೆಟ್ ಮಾಡ್ತಿದ್ದೀನಿ. ಒಂದು 2 3 4 5 6 7 8 9 10 11 12 ಐಟಮ್ಸ್. ಅದೇ ಫುಲ್ ಬೇಜಾರಾಗೋಯ್ತು ನನಗೆ. ಎಲ್ರಿಗೂ ಬಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊಟ. ಊಟ ಚೆನ್ನಾಗಿದೆಯಾ? ವೆಜಿಟೇರಿಯನ್ ಮಾಡಿದ್ಯಾ, ಅದು ಖುಷಿ ನನಗೆ. ಹೌದಾ? ನನಗೆ ಖುಷಿ ಆಗ್ತಿದೆ. ಹಾಯ್ ಶುಭ, ಹಾಯ್ ಮಾಡು. ಹಾಯ್. ನೀನು ಬೆಂಡಿ ಫ್ರೈ ತಿನ್ನು, ನಾನು ಇದು ತಿಂತೀನಿ. ನಾನು ತಿಂದ್ಬಿಟ್ಟೆ ಅನ್ಕೋಣ. ಭಯ ಗರ್ಲ್ ಫ್ರೆಂಡ್ ನೋಡ್ತಾಳೆ ಅಂತ. ನಾನು ಇದನ್ನು ಕಟ್ಟ ಮಾಡಲ್ಲ, ಹಂಗಾಗ್ತದೆ. ನೇಹಾ ದಿ ಗ್ರೇಟ್. ಆಂಟಿಜಿನ ಚೆನ್ನಾಗಿದೆ. ಎಂಟಿಜಿನ ನೇಹಾ ದಿ ಗ್ರೇಟ್. ಓ ಜಿ ನೀನು ಹೇಳ್ದಂಗೆ ಬೆಳಕು ಬಂತು ಸ್ವಲ್ಪ. ಈಸಿ. ಲಾಸ್ಟ್ ಲೇಟ್ ಕಂಬರು. ಲೈಟ್ ಈಟರ್ ಎದ್ದೋಗಕ್ಕ ಅಂತಾನೆ ಅವನು. ಎದ್ದೋಗಕ್ಕ ತಿನ್ಕೋಬಿಡು, ಜಾಮು ತಿನ್ಕೋಬಿಡು, ಐಸ್ ಕ್ರೀಮ್ ತಿನ್ಕೋಬಿಡು. ಸಕ್ಕತ್ತಾಗಿದೆ ಜಿ, ತಿನ್ನೋದು ಜಿ ಅದು. ನಾನು ಅದಕ್ಕೆ 2 ಎಕ್ಸ್ಟ್ರಾ ಹಾಕ್ಕೊಂಡು ತಿಂದೆ ಜಿ ಅದು. ಇನ್ನೊಂದು ಇಸ್ಕೊಂಡು ತಿನ್ಬೇಕದು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಅಷ್ಟೇ. ಟೇಕ್ ಕೇರ್, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.